ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿ ಈಗ ಮತ್ತೊಂದು ಕಿಚ್ಚು ನಿಧಾನಕ್ಕೆ ಇಡೀ ಸ್ಯಾಂಡಲ್ವುಡ್ಡನ್ನೇ ಆವರಿಸುವಂಥ ಲಕ್ಷಣಗಳು ಕಾಣಿಸ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ತಣ್ಣಗಿದ್ದಂತಹ ಒಂದು ವಿಚಾರಕ್ಕೆ ಕಿಚ್ಚನ್ನು ಹೊತ್ತಿಸಿ ಈಗ ಆ ಕಿಚ್ಚಿನಲ್ಲಿ ಚಳಿ ಕಾಯಿಸುವಂಥ ಕೆಲಸವನ್ನು ಮಾಡಿಕೊಳ್ತಿರುವಂಥ ಕಾರಣಕ್ಕೋಸ್ಕರ. ಹೌದು, ಡಿ ಬಾಸ್ ಫ್ಯಾನ್ಸ್ ಮತ್ತು ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ನಡುವೆ ಆಗಾಗ ಟಾಕ್ ವಾರ್ಗಳು ನಡೀತಾ ಇದ್ದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಗಮನಿಸಿರ್ತೀವಿ. ಆದರೆ ಈಗ ಒಂದು ಹಂತಕ್ಕೆ ಕೆಳಗೆ ಹೋಗಿರುವಂಥ ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಆಡಿದಂಥ ಒಂದೇ ಒಂದು ಮಾತು ಇಡೀ ಸ್ಯಾಂಡಲ್ವುಡ್ನಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಪರಿಣಾಮ ಈಗ ದಾವಣಗೆರೆಯಲ್ಲಿ ಈ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅವರು ಆಡಿದಂಥ ಮಾತಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಟಾಕ್ ವಾರ್ ಇನ್ನು ಮುಂದೆ ಇನ್ನೊಂದು ಹಂತಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಒಂದು ಕಡೆ ಈಗಾಗಲೇ ಡೆವಿಲ್ ಧೂಳಿಪಟವನ್ನು ಎಬ್ಬಿಸ್ತಿದ್ರೆ, ಮತ್ತೊಂದು ಕಡೆ ಮಾರ್ಕ್ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಮಾರ್ಕ್ಗೆ ಯುದ್ಧದ ಆಹ್ವಾನವನ್ನು ಕೊಟ್ಟಿರುವಂತಹ ಕಿಚ್ಚ ಸುದೀಪ್ ಅವರು ನೇರವಾಗಿ ಒಂದು ಕರೆಯನ್ನು ಕೊಟ್ಟಿದ್ದರು. ಆ ಕರೆಯ ಬೆನ್ನಲ್ಲೇ ವಿಜಯಲಕ್ಷ್ಮಿ ದರ್ಶನ್ ಕೊಟ್ಟಿರುವಂತಹ ಖಡಕ್ಕಾದಂಥ ವಾರ್ನಿಂಗ್ ಬಹುಶಃ ಈ ಸ್ಟಾರ್ ವಾರ್ನ ಮತ್ತೊಂದು ಹಂತವನ್ನು ತೋರಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಿದೆ. ಹಾಗಾದರೆ ಸುದೀಪ್ ಅಸಲಿಗೆ ಎಚ್ಚರಿಕೆ ಕೊಟ್ಟಿದ್ದು ಯಾರಿಗೆ? ವಿಜಯಲಕ್ಷ್ಮಿ ದರ್ಶನ್ ಅವರು ಕೊಟ್ಟಂಥ ತಿರುಗೇಟು ಸುದೀಪ್ಗ ಅಥವಾ ಬೇರೆಯವ್ರಿಗ? ಇದು ಎಲ್ಲಿಗೆ ಹೋಗಿ ನಿಲ್ಬೋದು? ಜೊತೆಗೆ ಸುದೀಪ್ ಇಲ್ಲಿ ಒಂದು ರೀತಿಯಲ್ಲಿ ಕೆರಳಿಸುವಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ ಅನಿಸುತ್ತಾ? ಸುದೀಪ್ ಅವರ ಮೆಚುರಿಟಿಗೆ, ಸುದೀಪ್ ಅವರ ಆ ವಯಸ್ಸಿನ ಅನುಭವಕ್ಕೆ ಮತ್ತು ಸುದೀಪ್ ಅವರ ಮಾತಿಗೆ ಯಾವುದಕ್ಕೂ ಕೂಡ ಕನೆಕ್ಷನ್ ಇರಲಿಲ್ವಾ? ಸುದೀಪ್ ಆಡಿದಂತಹ ಆ ಮಾತು ಬೇಕಾಗಿರಲಿಲ್ವಾ? ಈ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಿರೋದು ಯಾಕೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಮನುಷ್ಯ ಬಿದ್ದಾಗ ಆತನಿಗೆ ಆಳಿಗೊಂದು ಕಲ್ಲು ಅಂತೇಳಿ ಹೊಡಿತಾರೆ. ಅದೇ ರೀತಿಯಾಗಿದೆ ದರ್ಶನ್ ಪರಿಸ್ಥಿತಿ. ಸದ್ಯಕ್ಕೆ ದರ್ಶನ್ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲನ್ನು ಸೇರಿ ಜೈಲು ಶಿಕ್ಷೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದಿದ್ರೆ, ಹೊರಗಡೆ ಡೆವಿಲ್ ಧೂಳಿಪಟವನ್ನು ಎಬ್ಬಿಸಿದೆ. ದರ್ಶನ್ ಕೊನೆಯದಾಗಿ ನಟಿಸಿದಂಥ ಸಿನಿಮಾ ಅಂತ ಹೇಳಿದ್ರೆ ಅದು ಡೆವಿಲ್. ಆ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ. ರಿಲೀಸ್ ಆಗಿ ಒಂದು ವಾರಕ್ಕೆ ಭರ್ಜರಿ ಕಲೆಕ್ಷನನ್ನು ಕೂಡ ಮಾಡ್ತಿದೆ, ಕೋಟಿಯನ್ನು ಕೂಡ ಬಾಚ್ತಾ ಇದೆ. ಇದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಈಗ ತೆರೆಗೆ ಬರೋದಕ್ಕೆ ಸಿದ್ಧವಾಗಿರುವಂಥ ಮಾರ್ಕ್ ಸಿನಿಮಾದ ಒಂದು ಅದ್ಧೂರಿ ಬಿಡುಗಡೆಯ ಕಾರ್ಯಕ್ರಮಗಳು ಮತ್ತು ಪ್ರೀ ರಿಲೀಸ್ ಇವೆಂಟು ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ. ಇನ್ಫ್ಯಾಕ್ಟು ಕಿಚ್ಚ ಸುದೀಪ್ ಅವರ ಈ ಇವೆಂಟ್ನ ಒಂದು ಸ್ಟೇಟ್ಮೆಂಟ್ ಏನಿದೆ, ಇದು ಈಗ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಭಾರಿ ಜೋರು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅದೇ ಮಾರ್ಕ್ ಸಿನಿಮಾ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಆಡಿದಂಥ ಒಂದೇ ಒಂದು ಮಾತು. ಹೌದು, ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಹಾಗಾಗಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ನಾನಾ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಲಾಗಿತ್ತು ಮತ್ತು ಒಳ್ಳೆಯ ಕ್ರೌಡ್ ಕೂಡ ಸೇರಿತ್ತು. ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ನೇರವಾಗುವಂತಹ ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ತಂಡವನ್ನು ಕೊಂಡಾಡುವ ಜೊತೆಗೆ ಕೆಲವರಿಗೆ ಎಚ್ಚರಿಕೆ ಸಹ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಸಿನಿಮಾ ಬಿಡುಗಡೆ ಮಾಡುವಂಥ ಜೊತೆಗೆ ಯುದ್ಧವೊಂದನ್ನು ಮಾಡಬೇಕಾಗಿದೆ. ಹೊರಗೆ ಪಡೆಯೊಂದು ಯುದ್ಧಕ್ಕೆ ರೆಡಿ ಆಗ್ತಿದೆ. ನಾನು ಮಾತನಾಡಬಾರ್ದು ಅಂತೇಳಿ ಸುಮ್ಮನಿದ್ದೆ, ಆದರೆ ಕೆರಳಿಸಿದರೆ ಸುಮ್ಮನಿರಲ್ಲ ಅಂತೇಳಿ ಹೇಳ್ತಾರೆ. ಸುದೀಪ್ ಅವರ ಈ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸುದೀಪ್ ಅವರ ಈ ಮಾತುಗಳಿಗೆ ಅರ್ಥವನ್ನು ಕಲ್ಪಿಸ್ತಿದ್ದಾರೆ. ಯುದ್ಧ ಈಗ ಶುರು, 25ರಿಂದ ಯುದ್ಧ ಶುರು ಅಂತೇಳಿ ಹೇಳಿದ್ರೆ ಯಾವ ಸಿನಿಮಾದ ಬಗ್ಗೆ ಸುದೀಪ್ ಅವರು ಮಾತನಾಡಿದ್ದು ಅಂತ ಹೇಳಿ ಈಗ ಚರ್ಚೆಗಳು ನಡೀತಿದ್ದಾವೆ. ಕೆಲವರು ಇದನ್ನು 45 ಸಿನಿಮಾಗೆ ಒಂದು ರೀತಿಯಲ್ಲಿ ಅಂಟಿಸುವಂಥ ಕೆಲಸವನ್ನು ಮಾಡಿದ್ರೆ, ಇನ್ನೂ ಕೆಲವರು ಇಲ್ಲ ಇದು ಡೆವಿಲ್ ಸಿನಿಮಾಗೆ, ಗಜಪಡೆಗೆ ಕೊಟ್ಟಂಥ ವಾರ್ನಿಂಗ್ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಇದನ್ನು ಟರ್ನ್ ಮಾಡ್ತಾರೆ. ಮಾರ್ಕ್ ಸಿನಿಮಾದ ಪ್ರಚಾರ ಆರಂಭ ಆದಂತಹ ದಿನಗಳಿಂದನೂ ಕೂಡ ದರ್ಶನ್ ಅಭಿಮಾನಿಗಳು ಈ ಸಿನಿಮಾದ ವಿರುದ್ಧ ಕಿತಾಪತಿಯನ್ನು ಮಾಡ್ತಿದ್ದಾರೆ ಅನ್ನೋಂಥದ್ದು ಇವರ ಆರೋಪ. ಕಾರಣಕ್ಕೋಸ್ಕರ ಈ ಪಡೆ ಅಥವಾ ಗಜಪಡೆಯ ವಿರುದ್ಧ ಇಲ್ಲಿ ಯುದ್ಧವನ್ನು ಸಾರ್ತಾ ಇದ್ದೇವೆ ಎನ್ನುವಂಥ ಸಂದೇಶವನ್ನು ಸುದೀಪ್ ಕೊಟ್ಟಂತಿದೆ. ಯಾವಾಗ ಇಂಥದ್ದೊಂದು ಸ್ಟೇಟ್ಮೆಂಟು ಸುದೀಪ್ ಅವರ ಬಾಯಲ್ಲಿ ಬಂತೋ ತಗೊಳ್ಳಿ, ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಕೆರಳಿಕೆಂಡವಾಗಿದ್ದಾರೆ. ಇನ್ಫ್ಯಾಕ್ಟು ದರ್ಶನ್ ಇರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಏನೂ ಮಾತೇ ಆಡ್ತಿರಲಿಲ್ಲ. ಯಾರ ಬಾಯಲ್ಲೂ ಕೂಡ ಒಂದೇ ಒಂದು ಪದ ಹೊರಗಡೆ ಬರೋದಕ್ಕೆ ಭಾರಿ ಒದ್ದಾಡ್ತಿತ್ತೋ, ಈಗ ಅವರೆಲ್ಲರೂ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವರ ಆಕ್ರೋಶದ ಅರ್ಥ ಅಂತಲೂ ಕೂಡ ಹೇಳ್ಬೋದು. ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಕಿಚ್ಚ ಸುದೀಪ್ ಕೊಟ್ಟಂತಹ ಎಚ್ಚರಿಕೆಗೆ ದರ್ಶನ್ ಪತ್ನಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾತಿನಲ್ಲೇ ಟಕ್ಕರನ್ನು ಕೊಟ್ಟಿದ್ದಾರೆ.
ಡೆವಿಲ್ ಚಿತ್ರದ ವಿಜಯ ಯಾತ್ರೆ ವೇಳೆ ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರದಲ್ಲಿ ನಿಂತು ಮಾತನಾಡಿದಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಕೆಲವರು ದರ್ಶನ್ ಅವರು ಇಲ್ಲದೇ ಇದ್ದಾಗ ಏನೇನೋ ಮಾತನಾಡ್ತಿದ್ದಾರೆ, ಅವರ ಬಗ್ಗೆ ಅವರ ಫ್ಯಾನ್ಸ್ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಕೋಪವನ್ನು ಮಾಡ್ಕೊಳ್ಬಾರ್ದು, ನೊಂದುಕೊಳ್ಳೋದಕ್ಕೂ ಕೂಡ ಹೋಗಬಾರ್ದು, ಬೇಜಾರು ಕೂಡ ಮಾಡ್ಕೊಳ್ಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತಾರೆ. ವೇದಿಕೆ ಮೇಲೆ ಹತ್ತಿ ದೊಡ್ಡದಾಗಿ ಮಾತನಾಡಿದರೆ ಯಾವುದೂ ಕೂಡ ಬದಲಾಗುವುದಿಲ್ಲ, ಮಾತಿನ ಮೇಲೆ ಎಚ್ಚರಿಕೆ ಇರಬೇಕು ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಡೆವಿಲ್ ಚಿತ್ರದ ವಿಜಯ ಯಾತ್ರೆಯನ್ನು ಮಾಡ್ತಿರುವಂಥ ದರ್ಶನ್ ಪತ್ನಿ ಅಭಿಮಾನಿಗಳನ್ನು ಉದ್ದೇಶಿಸಿ ಬಹಿರಂಗವಾಗಿ ಇಂಥದ್ದೊಂದು ಮಾತನ್ನು ಹೇಳಿರುವಂಥದ್ದು. ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡೋದು, ಮೀಡಿಯಾಗಳಲ್ಲಿ ಕುತ್ಕೊಂಡು ಮಾತನಾಡೋದು, ಹೊರಗೆ ಕುತ್ಕೊಂಡು ಮಾತನಾಡೋದು, ಇವೆಲ್ಲವನ್ನು ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಅದೇ ಜನರು ದರ್ಶನ್ ಅವರು ಇದ್ದಾಗ ಬೆಂಗಳೂರಲ್ಲಿ ಇರ್ತಾರಾ ಇರಲ್ವಾ ಅಂತಲೇ ಗೊತ್ತಾಗಲ್ಲ ಅಂತಲೂ ಕೂಡ ಹೇಳ್ತಾರೆ. ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ದರ್ಶನ್ ಅವರು ಹೇಳಿರೋ ಹಾಗೆ ಯಾರು ಏನೇ ಮಾಡಿದ್ರೂ ಕೂಡ ನಾವು ನೊಂದುಕೊಳ್ಳಲ್ಲ, ಕೋಪ ಮಾಡಿಕೊಳ್ಳಲ್ಲ, ಬೇಜಾರೂ ಕೂಡ ಮಾಡಿಕೊಳ್ಳಲ್ಲ. ನಮಗೆ ಬೇಕಾಗಿರೋದು ಪ್ರೀತಿ ಬೆಂಬಲ ಮಾತ್ರ. ಹೀಗಾಗಿ ನೀವು ಕೋಪ ಮಾಡ್ಕೊಳ್ಬೇಡಿ, ನೊಂದುಕೊಳ್ಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ ಅಂತೇಳ್ಬಿಟ್ಟು ಫ್ಯಾನ್ಸಿಗೆ ಮನವಿಯನ್ನು ಮಾಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಈ ಮೂಲಕ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಅವರು ಕೊಟ್ಟಂತಹ ಯುದ್ಧದ ವಾರ್ನಿಂಗಿಗೆ ದಾವಣಗೆರೆಯಲ್ಲಿ ಕಿಚ್ಚ ಸುದೀಪ್ ಅವರಿಗೆ ನೇರವಾದಂತಹ ಎಚ್ಚರಿಕೆಯನ್ನು ಮತ್ತು ನೇರವಾದಂಥ ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈಗ ಅಸಲಿಗೆ ಈ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಈ ಪ್ರಕರಣದ ಹಿನ್ನೆಲೆಗೆ ನಾವು ಹೋಗ್ಬೇಕು, ಏನಾಗ್ತಿದೆ ಇಲ್ಲಿ ಅಂತೇಳಿ. ಬಹುಶಃ ದರ್ಶನ್ ಮತ್ತು ಸುದೀಪ್ ಅವರ ನಡುವೆ ಒಂದು ಭಿನ್ನಾಭಿಪ್ರಾಯ ಮೂಡಿದ್ದು, ಆ ಭಿನ್ನಾಭಿಪ್ರಾಯದ ಬಳಿಕ ಫ್ಯಾನ್ಸ್ಗಳ ಕಿತ್ತಾಟ ಆರಂಭ ಆಗಿದ್ದು ಇವತ್ತು ನಿನ್ನೆ ಅಲ್ಲ, ಸಾಕಷ್ಟು ವರ್ಷಗಳಿಂದ ಈ ಕಿತ್ತಾಟ ಇದೆ. ಸುದೀಪ್ ಅವರ ಸಿನಿಮಾ ಬರುವಂಥ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಏನಾದರೂ ಒಂದು ಕಿತಾಪತಿಯನ್ನು ಮಾಡುವಂಥದ್ದು, ದರ್ಶನ್ ಸಿನಿಮಾ ಬರುವಂಥ ಸಂದರ್ಭದಲ್ಲಿ ಸುದೀಪ್ ಅವರ ಫ್ಯಾನ್ಸ್ ಏನಾದರೂ ಕಿತಾಪತಿಯನ್ನು ಮಾಡುವಂಥದ್ದು, ನಂತರ ಅವ್ರ ಮೇಲೆ ಇವ್ರ ಮೇಲೆ ಅವರು ಒಂದಷ್ಟು ಆರೋಪಗಳನ್ನು ಹೊರಿಸುವಂಥದ್ದು, ಇವೆಲ್ಲವೂ ಕೂಡ ಇದ್ದಿದೆ. ಆದರೆ ಇಷ್ಟು ದಿನಗಳ ಕಾಲ ಕಿಚ್ಚ ಸುದೀಪ್ ಅವರು ಈ ರೀತಿ ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಆಗುವಂಥ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಿರಲಿಲ್ಲ ಮತ್ತು ಅದಕ್ಕೆ ಅವಕಾಶವನ್ನು ಕೂಡ ಕೊಡ್ತಾ ಇರಲಿಲ್ಲ ಯಾರೋ ಸುದೀಪ್ ಅವರು. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಬಹಿರಂಗವಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಎಲ್ಲದೂ ಕೂಡ ಸರಿ ಇಲ್ಲ ಅನ್ನೋದನ್ನು ಸಾರಿ ಹೇಳ್ತಿದೆ. ಹಾಗೆಯೇ ಇದು ಮುಂದಿನ ದಿನಗಳಲ್ಲಿ ಅಪಾಯಕಾರಿ ಆಗಿರುತ್ತೆ ಅನ್ನುವಂಥದ್ದು ಕೂಡ ಅವರಿಗೆ ಅರಿವಿರುವಂಥದ್ದೇ. ಯಾಕಂತ ಹೇಳಿದ್ರೆ ಇದು ದ್ವೇಷವಾಗಿ ಪರಿಣಮಿಸ್ತು ಅಂತ ಹೇಳಿದ್ರೆ ಇದು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಅನಂತರ ಈಗ ಏನು ಅಂತ ಹೇಳಿದ್ರೆ ಬಹುಶಃ ಕಿಚ್ಚ ಸುದೀಪ್ ಅವರ ಮೇಲೆ ಕೇಸ್ ಕೂಡ ದಾಖಲಾಗಬಹುದು. ಯಾಕಂತ ಹೇಳಿದ್ರೆ ಪ್ರಚೋದನೆ ಕೊಡುವಂಥ ವಿಚಾರದ ರೀತಿಯಲ್ಲಿ ಮಾತನಾಡಿದ್ದಾರೆ ಸುದೀಪ್ ಅವರು ಅನ್ನುವಂಥ ಕಾರಣಕ್ಕೋಸ್ಕರ, ಅಂದರೆ ತಮ್ಮ ಫ್ಯಾನ್ಸಿಗೆ ಪ್ರಚೋದನೆಯನ್ನು ಕೊಡುವಂಥ ಹಂತದಲ್ಲೂ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಯುದ್ಧಕ್ಕೂ ಕೂಡ ನಾವು ರೆಡಿ ಅಂತೇಳಿ ಹೇಳಿದರೆ ಏನರ್ಥ, ಏನು ಯುದ್ಧ? ಈ ರೀತಿಯಾದಂಥ ಒಂದು ಈ ಶಾಂತಿಯನ್ನು ಭಂಗ ತರುವಂತಹ ಕೆಲಸವನ್ನು ಸುದೀಪ್ ಅವರು ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಇದು ಕೂಡ ಸುದೀಪ್ ಅವರಿಗೆ ಸಂಕಷ್ಟ ಎದುರಿಸುವಂಥ ಪರಿಸ್ಥಿತಿಯನ್ನು ತಂದಿಡ್ಬೋದು. ಹಾಗೆಯೇ ಮುಂದಿನ ದಿನಗಳಲ್ಲಿ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರ ನಡುವೆ ಏನೊಂದು ನಡೀತಿದೆಯಲ್ಲ ವಾರ್, ಅಥವಾ ಅವರ ಫ್ಯಾನ್ಸ್ ನಡುವೆ ನಡೀತಿದೆಯಲ್ಲ ವಾರ್, ಇದು ಕೂಡ ಈಗ ಮತ್ತೊಂದು ಹಂತಕ್ಕೆ ಹೋದರೂ ಕೂಡ ಅಚ್ಚರಿಯಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇವರ ವಯಸ್ಸಿಗೆ, ಇವರ ಅನುಭವಕ್ಕೆ ಇವ್ರುಗಳು ಮಾಡ್ತಿರೋದು ಎಷ್ಟು ಸರಿ ಎನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಅನಿವಾರ್ಯತೆಯೂ ಕೂಡ ಸೃಷ್ಟಿ ಆಗ್ತಿದೆ ಅನ್ನೋದು ಮಾತ್ರ ಕಟು ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇವರಿಬ್ಬರ ಈ ಟಾಕ್ ವಾರ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಸ್ಟಾರ್ ವಾರ್ ಆಗಿ ಪರಿಣಮಿಸುತ್ತಾ? ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.